ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಎಂ ದೆಹಲಿಗೆ ವರಿಷ್ಠರನ್ನ ಭೇಟಿ ಮಾಡಲು ಹೋಗಿದ್ದಾರೆ. ನೀರಾವರಿ ವಿಚಾರಗಳ ಬಗ್ಗೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀರಾವರಿ ಸಭೆ ಇದೆ, ಹಲವು ವಿಷಯಗಳಿದ್ದಾವೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಮಹತ್ವವಾದಂಥ ಒಂದು ಯೋಜನೆ ಮತ್ತು ಹಾಗೆ ಒಂದು ಸಮಸ್ಯೆ ಇದೆ ಅಲ್ವಾ, ಮಹದಾಯಿ, ಕಳಸಾ-ಬಂಡೂರಿ ಮಹದಾಯಿ, ಅದರ ಬಗ್ಗೆಯೂ ಕೂಡ ಕೇಂದ್ರ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಮತ್ತು ಕೃಷ್ಣಾ ವಿಚಾರವಾಗಿ ಕೂಡ, ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ, ಅದರಿಂದ ನಮ್ಮ ಕರ್ನಾಟಕಕ್ಕೆ ಮುಂದಿನ ದಿನಗಳು ಏನೇನು ನೀರಾವರಿ ಯೋಜನೆ ಮಾಡ್ಕೋಬೇಕು ಅದರ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಕೂಡ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಲಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೀಳ್ಕೊಟ್ಟ ನಂತರ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವರುಗಳಿಗೆ ಮತ್ತು ದೆಹಲಿಯ ನಮ್ಮ ವರಿಷ್ಠ ನಾಯಕರಿಗೆ ಭೇಟಿ ಆಗ್ತಾ ಇದ್ದಾರೆ. ಸಾಯಂಕಾಲ ಬರ್ತಾ ಇದ್ದಾರೆ. ಮತ್ತು ಆಲ್ ಇಸ್ ವೆಲ್. ನೀರಾವರಿ ಸಭೆ ಇದೆ, ನೀರಾವರಿ ಅನೇಕ ವಿಷಯಗಳಿದ್ದಾವೆ. ಮಹದಾಯಿ ಇದೆ, ಕೃಷ್ಣಾ ಇದೆ, ಇವತ್ತು ಬೇರೆ ಬೇರೆ ಅನೇಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಹಗಲಿರುಳು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಶ್ರಮ ಮಾಡ್ತಾ ಇದ್ದೇವೆ. ಮತ್ತು ಅಭಿವೃದ್ಧಿನೇ ಮಂತ್ರ. ಸರ್, ಈಗ ಪಂಚಾಯತ್ ರಾಜ್ ಬಗ್ಗೆ ಏನಾದರೂ ಚರ್ಚೆಗೆ ಏನಾದರೂ ಬಂದಿತ್ತು? ನಾನು ಬಂದಿದ್ದೇನೆ. ಪಂಚಾಯತ್ ರಾಜ್ ಚುನಾವಣೆ ಮಾಡಬೇಕಾಗಿದೆ, ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ಒಂದು ವರ್ಷಾಂತದೊಳಗೆ ಎಲ್ಲ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಮಾಡುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸಚಿವರುಗಳಿಗೆ ಮತ್ತು ದೆಹಲಿಯ ನಮ್ಮ ವರಿಷ್ಠ ನಾಯಕರಿಗೆ ಭೇಟಿ ಆಗ್ತಾ ಇದ್ದಾರೆ.